ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಸ್ಟ್ TWS ಅಂಡರ್ 3K, ಸೊ 3000ದಲ್ಲಿ ಯಾವ ಒಂದು ಪ್ರಾಡಕ್ಟ್ ವ್ಯಾಲ್ಯೂಬಲ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ಅನ್ಬಾಕ್ಸಿಂಗ್ ಎಲ್ಲ ಏನೂ ಇಲ್ಲ, ಅಷ್ಟೆಲ್ಲ ಮಾಡಿದ್ರೆ ಟೈಮು ಜಾಸ್ತಿ ಆಗುತ್ತೆ, ನಿಮಗೆ ನೋಡಕ್ ಪೇಷನ್ಸ್ ಇರಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಲೈನ್ ಆಗಿ ರ್ಯಾಂಕಿಂಗ್ ಆದ್ರೆ ಕೊಟ್ಟಿದೀವಿ. ಸೊ ಅದರ ಪ್ರಕಾರ ಯಾವ್ದು ಚೆನ್ನಾಗಿದೆ, ಅದರಲ್ಲಿ ಏನ್ ಫಾಲ್ಟ್ ಇದೆ, ಏನ್ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದು ನಮ್ಗೆ ನಮ್ 4th ರ್ಯಾಂಕಿಂಗ್ ಅಂತ ಅಂದ್ರೆ ರೆಡ್ಮಿ ಕಡೆಯಿಂದ ರೆಡ್ಮಿ ಬಡ್ಸ್ 5 ಅಂತ ಹೇಳಿ. ಡಿಸೈನ್ ನೋಡೋದಾದ್ರೆ ಕಂಫರ್ಟ್ ಇರುತ್ತೆ, ಈಸಿಯಾಗಿ ಕ್ಯಾರಿ ಆದ್ರೆ ಮಾಡಬಹುದು. ಬಿಲ್ಡ್ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ಬಿಲ್ಡ್ ಕ್ವಾಲಿಟಿಯಲ್ಲಿ ನಾವು ಹೇಳ್ಕೊಳ್ಳೋಂತ ಬಿಲ್ಡ್ ಕ್ವಾಲಿಟಿ ಆದ್ರೆ ಏನಿಲ್ಲ, ಬಿಲ್ಡ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಕಾಂಪ್ರೋ ಆಗಿದ್ದಾರೆ ಅಂತಾನೆ ಹೇಳ್ಕೋಬಹುದು. ಬಟ್ ಬಡ್ಸ್ ಕ್ವಾಲಿಟಿ ಆದ್ರೆ ಚೆನ್ನಾಗಿದೆ, ಕೇಸ್ ಮಾತ್ರ ಚೆನ್ನಾಗಿಲ್ಲ, ಬಡ್ಸ್ ಆದ್ರೆ ಚೆನ್ನಾಗಿದಾವೆ. ಫಿಟ್ಟಿಂಗ್ ನಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಫಿಟ್ಟಿಂಗ್ ಅಲ್ಲಿ ನಮ್ಗೆ ಚೆನ್ನಾಗಾದ್ರೆ ಕೂರುತ್ತೆ. ಸೊ ಫಿಟ್ಟಿಂಗ್ ನಲ್ಲಿ ನೋ ಇಶ್ಯೂಸ್. ಇದರಲ್ಲಿ ANC ಆಪ್ಷನ್ ನಮ್ಗೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಈ 4ರಲ್ಲಿ ಈ 3ಕ್ಕಿಂತ ANC ಅನ್ನೋದು ಇದರಲ್ಲಿ ಬೆಟರ್ ಆಗಾದ್ರೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಬೆಟರ್ ಆಗಿ ಅಂತಂದ್ರೆ ನೀವು ಫುಲ್ ಪ್ರೀಮಿಯಂ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಬೇಡಿ, ಅಂಡರ್ 3K ಅಲ್ಲಿ ಮಾತ್ರ ಈ 3ಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೆಟರ್ ಆಗಿರುತ್ತೆ. ಇದನ್ನ ನಾವೇನಾದ್ರೂ ಔಟ್ ಸೈಡ್ ಏನಾದ್ರು ಯೂಸ್ ಮಾಡಿದ್ರೆ ಟ್ರಾಫಿಕ್ ಸೌಂಡ್ ಎಲ್ಲ ಟ್ರಾಫಿಕ್ ಅಲ್ಲಿ ಇರ್ತೀರಾ ಅಂತಂದ್ರೆ ಅದೆಲ್ಲ ನಿಮ್ಗೆ ಕಟ್ ಮಾಡಲ್ಲ. ಬಟ್ ನೀವು ಮನೆಯಲ್ಲಿದ್ದಾಗ AC, ಫ್ರಿಜ್ಜು, ವಾಷಿಂಗ್ ಮಿಷಿನು ಅಥವಾ ಫ್ರಿಜ್ಜು ಅದೆಲ್ಲ ನಿಮಗೆ ಚೆನ್ನಾಗಿ ಆದರೆ ಕಟ್ ಮಾಡುತ್ತೆ, ವಾಯ್ಸ್ ಔಟ್ಸೈಡ್ ಇಂದ ಬರೋದು. ಆಡಿಯೋ ಕ್ವಾಲಿಟಿಯಲ್ಲಿ ಮೇಜರ್ ಡಿಫ್ರೆನ್ಸ್ ಆದರೆ ಏನೂ ಇಲ್ಲ. ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ನೀವು ಇದನ್ನ 60%ಗಿಂತ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡ್ರೆ ಟ್ರಬಲ್ಸ್ ಇರಿಟೇಟಿಂಗ್ ಆದ್ರೆ ಇರುತ್ತೆ. 60%ಗಿಂತ ಲೋ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೇನು ಅನ್ಸಲ್ಲ, ಬಟ್ 60%ಗಿಂತ ಜಾಸ್ತಿನ ಯೂಸ್ ಮಾಡಿದ್ದೀರಾ ಅಂದ್ರೆ ಇರಿಟೇಟಿಂಗ್ ಆದ್ರೆ ಆಗ್ತಾ ಇರುತ್ತೆ. ಮತ್ತು ಇದರಲ್ಲಿ ಬೇಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು, ಬೇಸ್ ಆದ್ರೆ ನಿಮ್ಗೆ ಅಷ್ಟು ಇರಲ್ಲ. ಇದರಲ್ಲಿ ಇನ್ನೇನು ಡಿಟೆಕ್ಷನ್ ಇರುತ್ತೆ, ನೀವು ಬಡ್ಸ್ನ ಏನಾದ್ರು ಕಿವಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಪ್ಲೇ ಆಗ್ತಾ ಇರುತ್ತೆ. ನೀವೇನಾದ್ರು ಅದನ್ನ ತೆಗ್ದಿದ್ದೀರಾ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಪಾಸ್ ಆಗುತ್ತೆ, ಮತ್ತೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಮತ್ತೆ ಪ್ಲೇ ಆಗುತ್ತೆ. ಡ್ಯೂಲ್ ಡಿವೈಸ್ ಪೇರಿಂಗ್ ಇರುತ್ತೆ, ಒಂದೇ ಟೈಮ್ ನಲ್ಲಿ ನೀವು 2 ಡಿವೈಸ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇದು ಅಪ್ ಟು ನಮ್ಗೆ 38 ಅವರ್ಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಬ್ಲೂಟೂತ್ 5.3 ನೊಂದಿಗೆ ಬರುತ್ತೆ. ಇನ್ನು ಇದರಲ್ಲಿ 4ನೇ ರ್ಯಾಂಕಿಂಗ್ ಆಗಿರೋದು CMF ಬಡ್ಸ್. ಡಿಸೈನ್ ನೋಡ್ಕೊಳ್ಳೋದಾದ್ರೆ ನನಗೆ ಪರ್ಸನಲಿ ಇದರ ಡಿಸೈನ್ ಇಷ್ಟ ಆಗಿಲ್ಲ, ಯಾಕಂದ್ರೆ ನಾವು ಬಡ್ಸ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಕೆಟ್ ಅಲ್ಲಾದ್ರೆ ಇಟ್ಕೊಂಡು ಕ್ಯಾರಿ ಮಾಡ್ತಾರೆ. ಸೊ ಇದು ಈಗಿರೋದ್ರಿಂದ ನಮಗೆ ಕರುಸು ಸ್ವಲ್ಪ ಶಾರ್ಪ್ ಆಗಿರೋದ್ರೆ ಅಟ್ಲೀಸ್ಟ್ ಇವರು ಕರುವಾಗಾದ್ರೆ ಕೊಡಬೇಕಾಗಿತ್ತು. ಸೊ ಈ ರೀತಿ ಇರೋದ್ರಿಂದ ನಾವು ಪಾಕೆಟ್ ಅಲ್ಲಾದ್ರೆ ಇಟ್ಕೊಂಡಾಗ ನಮಗೆ ಕಂಫರ್ಟ್ ಆದ್ರೆ ಇರಲ್ಲ. ಸೊ ಆ ಡಿಸೈನ್ ಅಲ್ಲಿ ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿಯಲ್ಲಿ ಯಾವ ಇಶ್ಯೂಸ್ ಇಲ್ಲ, ಮತ್ತು ಫಿಟ್ಟಿಂಗ್ಸ್ ಕೂಡ ಚೆನ್ನಾಗಿದೆ, ಫಿಟ್ಟಿಂಗ್ಸ್ ಯಾವ ಇಶ್ಯೂಸ್ ಇಲ್ಲ. ಇದರಲ್ಲೂ ಕೂಡ ANC ಇರುತ್ತೆ, ಬಟ್ ANC ಮಾತ್ರ ಒಂದು ನೆನ್ಪಿಟ್ಕೊಳ್ಳಿ, ಈಗ ರೆಕಮೆಂಡ್ ಮಾಡ್ತಾ ಇರೋ 4ರಲ್ಲಿ ಕೂಡ ನಿಮ್ಗೆ ರೆಡ್ಮಿ ಬಂದಂಗೆ ANC ಇದರಲ್ಲೂ ಕೂಡ ANC ಪ್ರತಿಯೊಂದರಲ್ಲೂ ಆಪ್ಷನ್ ಇರುತ್ತೆ, ಬಟ್ ನಿಮ್ಗೆ ANC ಇದರಲ್ಲಿ ಇದ್ದಂಗೆ ಇಷ್ಟು ಬೆಟರ್ ಆಗಿ ಇನ್ಯಾವುದ್ರಲ್ಲಿ ಇರಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲೂ ಕೂಡ ANC ಇರುತ್ತೆ, ಇದು ಕೂಡ ನಮಗೆ ಇದು ಕಂಪೇರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲಿ ಟ್ರಬಲ್ಸ್ ಜಾಸ್ತಿ ಇರುತ್ತೆ, ಸೊ ಅದರಿಂದ ನಮಗೆ ಬೇಸ್ ಕೂಡ ಕಮ್ಮಿ ಆಗುತ್ತೆ. ಬಟ್ ರೆಡ್ಮಿಗೆ ಏನಾದ್ರು ಕಂಪೇರ್ ಮಾಡ್ತೀವಿ ಅಂತ ಅಂದ್ರೆ ಪರವಾಗಿಲ್ಲ. ಬ್ಯಾಲೆನ್ಸ್ ಮೋಡ್ ನಲ್ಲಿ ಇದು ನಮಗೆ ಸೌಂಡ್ ಆದ್ರೆ ಚೆನ್ನಾಗಿ ಬರುತ್ತೆ, ಸ್ಟೇಜ್ ಸೌಂಡ್ ಆದ್ರೆ ಇರುತ್ತೆ. ಇದರಲ್ಲಿ ಕ್ಯಾರಿ ಮಾಡಕ್ಕೆ ಚೆನ್ನಾಗಿರಲ್ಲ ಮತ್ತು ಬೇಸ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಬಟ್ ನೀವೇನಾದ್ರು ಇದನ್ನು ಕೂಡ 60%ಗಿಂತ ಕಮ್ಮಿ ವಾಲ್ಯೂಮ್ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂತಂದ್ರೆ ಬೇಸ್ ಅಲ್ಲಿ ಆಗ್ಲಿ ಟ್ರಬಲ್ಸ್ ಅಲ್ಲಿ ಆಗ್ಲಿ ಯಾವುದೇ ಇಶ್ಯೂಸ್ ಆದ್ರೆ ಇಲ್ಲ. ಇದರಲ್ಲೂ ಕೂಡ ಇನ್ಹೇರ್ ಡಿಟೆಕ್ಷನ್ ಇರುತ್ತೆ, ಮತ್ತು ಬ್ಲೂಟೂತ್ 5.3 ನೊಂದಿಗೆ ಬರುತ್ತೆ. 39 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಆದ್ರೆ ಬರುತ್ತೆ, ಮತ್ತು ಇದರಲ್ಲಿ IP54 ರೇಟಿಂಗ್ ಆದ್ರೆ ಯೂಸ್ ಮಾಡಿದ್ದಾರೆ. ಇದರ ಬೆಲೆ 5500 ರೂಪಾಯಿ ಇರುತ್ತೆ. ಇನ್ನು ಇದರಲ್ಲಿ ಸೆಕೆಂಡ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತ ಏನಿಲ್ಲ, ಬಟ್ ಇವೆರಡಕ್ಕೂ ಕಂಪೇರ್ ಮಾಡಿದಾಗ OnePlus ರಿಯಲ್ಮಿಗೆ ಕಂಪೇರ್ ಮಾಡಿದಾಗ ಸ್ಲೈಟ್ ಆಗಿ ಲಿಟಿಲ್ ಬಿಟ್ ಆದ್ರೆ ನಮಗೆ OnePlus ಆದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಫಸ್ಟ್ ಪ್ಲೇಸ್ ಅಲ್ಲಿ ಇಕ್ಕಿ ರಿಯಲ್ಮಿನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇಕ್ಕಿದೀವಿ. ಇವೆರಡೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಒಂದೇ ರೀತಿ ಆದ್ರೆ ವರ್ಕ್ ಆಗುತ್ತೆ. ರಿಯಲ್ಮಿ ಇದರ ಬೆಲೆ ನಮ್ಗೆ 3000 ಆದ್ರೆ ಇರುತ್ತೆ. ಡಿಸೈನ್ ನೋಡ್ಬೋದು ಹೇಗಿದೆ ಅಂತ, ನಮಗೆ ಈ ರೀತಿ ಆದ್ರೆ ಡಿಸೈನ್ ಇರುತ್ತೆ, ನಾವು ಈಸಿಯಾಗಿ ಇದನ್ನ ಕ್ಯಾರಿ ಕೂಡ ಮಾಡ್ಕೋಬಹುದು. ಫಿಟ್ ಕೂಡ ಇದರಲ್ಲೂ ಚೆನ್ನಾಗಿರುತ್ತೆ, ಬಿಲ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮತ್ತು ಇದರಲ್ಲಿ ANC ಕೂಡ ಇರುತ್ತೆ. ಆವಾಗಲೇ ಹೇಳ್ದಂಗೆ ಇದರಲ್ಲೂ ANC ಇರುತ್ತೆ, ಬಟ್ ರೆಡ್ಮಿ ಕಂಪೇರ್ ಮಾಡಿದ್ರೆ 5% ಕಮ್ಮಿ ಇರುತ್ತೆ. ಇದರಲ್ಲಿ ಆಡಿಯೋ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ಇದರಲ್ಲಿ ಟ್ರಬಲ್ಸ್ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿರುವ ಟ್ರಬಲ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಆಡಿಯೋ ಕ್ವಾಲಿಟಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ, ಇರಿಟೇಟಿಂಗ್ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿರುವ ಟ್ರಬಲ್ಸ್ ನಮಗೆ ಆ ಥರ ಇಶ್ಯೂಸ್ ಆದ್ರೆ ಇರಲ್ಲ,
ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ. ಬೇಸು ಕೂಡ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಬೇಸ್ ಆದ್ರೆ ಇರುತ್ತೆ. ಈ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮಗೆ ಸೌಂಡ್ ಸ್ಟೇಜ್ ಅನ್ನೋದು ನಮಗೆ ಕ್ಲಿಯರ್ ಆಗಿರುತ್ತೆ. ಅಂದ್ರೆ ನಮಗೆ ಎಲ್ಲಿ ಬರ್ಬೇಕಾಗಿರೋ ಸೌಂಡ್ ಇದರಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿದ್ರೆ ಕೇಳಿಸ್ತಾ ಇರುತ್ತೆ. ಇದರಲ್ಲೂ ಕೂಡ ಇನ್ಹೇರ್ ಡಿಟೆಕ್ಷನ್ ಇರುತ್ತೆ ಮತ್ತು ಇದರಲ್ಲಿ 38 ಅವರ್ಸ್ ಆದ್ರೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಬ್ಲೂಟೂತ್ 5.3 ಇರುತ್ತೆ. IPS X5 ನೊಂದಿಗೆ ಬರುತ್ತೆ. ರೇಟಿಂಗು 3K ಗೆ ಇದನ್ನ ಆರಾಮಾಗಿ ಬೈ ಮಾಡಬಹುದು. ಇನ್ನು ಫೈನಲ್ ಆಗಿ ಒನ್ ಪ್ಲಸ್ ಬಡ್ಸ್ ನೋಡೋದಾದ್ರೆ ಇದು ಒನ್ ಪ್ಲಸ್ ಬಡ್ಸ್ 2 ಇದರ ಬೆಲೆ ಕೂಡ ನಮಗೆ ಆನ್ಲೈನ್ ಅಲ್ಲಿ 3000 ಆದ್ರೆ ಇದೆ. ಇದು ಕೂಡ ಡಿಸೈನ್ ಪರವಾಗಿ ಮಾತ್ರ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂತಂದ್ರೆ ಇದಕ್ಕೆ ನೀವು ಕಂಪೇರ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಲಿಟಿಲ್ ಬಿಟ್ ಆಗಿ ಸ್ವಲ್ಪ ಕೇಸ್ ಅನ್ನೋದು ದೊಡ್ಡದಾಗಿದೆ. ಸೊ ಡಿಸೈನ್ ವಿಷಯದಲ್ಲಿ ಸ್ವಲ್ಪ ನನಗೆ ಅಷ್ಟು ಚೆನ್ನಾಗಿದೆ ಅನ್ಸಲಿಲ್ಲ. ಬಟ್ ನಿಮಗೆ ಬಡ್ಸ್ ಇದರಲ್ಲಿರುವ ಬಡ್ಸ್ ಡಿಸೈನ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಕೂಡ ನಮಗೆ ಚೆನ್ನಾಗೇ ಇದೆ. ಸೊ ಇಷ್ಟು ಈ 4ರಲ್ಲೂ ಕೂಡ ಇಷ್ಟು ಕಂಪೇರ್ ಮಾಡಿದ್ರೆ ನಾವು ನಮಗೆ ಬಿಲ್ಡ್ ಕ್ವಾಲಿಟಿ ಅನ್ನೋದು ಇದರಲ್ಲಿ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ನಮಗೆ ANC ಆಪ್ಷನ್ ಇರುತ್ತೆ. ಸೊ ಅವೆಲ್ಲ ಹೇಳ್ದಂಗೆ ರೆಡ್ಮಿ ಅಷ್ಟಿರಲ್ಲ. ನೀವೇನಾದ್ರೂ ಔಟ್ ಸೈಡ್ ಜಾಸ್ತಿ ಇಯರ್ಬಡ್ಸ್ ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಎಸ್ಪೆಷಲಿ ನಮಗೆ ರೆಡ್ಮಿ ಆದ್ರೆ ಚೆನ್ನಾಗೇ ಇರುತ್ತೆ. ಸೊ ಹೊರಗಡೆ ನೀವು ಜಾಸ್ತಿ ಓಡಾಡ್ತೀರಾ, ಟ್ರಾಫಿಕ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತಂದ್ರೆ ವೈರ್ ಇರೋದೇ ತಗೊಳ್ಳಿ, ಅಥವಾ ನೀವು ಬಡ್ಸ್ ಅಲ್ಲೇ ತಗೊಂತೀನಿ ಅಂತಂದ್ರೆ ನಿಮ್ಗೆ ರೆಡ್ಮಿ ಆದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ಸೌಂಡ್ ಕ್ವಾಲಿಟಿ ಆಗ್ಲಿ ಟ್ರಬಲ್ಸ್ ಆದ್ರಿ ಇದರಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಇದರಲ್ಲಿ ಟ್ರಬಲ್ಸ್ ನಮಗೆ ಬ್ಯಾಲೆನ್ಸ್ಡ್ ಮೋಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನ ಎಷ್ಟೊತ್ತು ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಕಿವಿ ಅನ್ನೋದು ಇರಿಟೇಟಿಂಗ್ ಬರಲ್ಲ. ಇದರಲ್ಲಿ ನಮಗೆ ಸಾಲಿಡ್ ಥಂಪಿಂಗ್ ಬೇಸ್ ಇರುತ್ತೆ. ಇದು ನಮಗೆ 36 ಅವರ್ಸ್ ಆದ್ರೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ ಮತ್ತು ಬ್ಲೂಟೂತ್ 5.3 ಇರುತ್ತೆ. ಇದರಲ್ಲಿ ನಮಗೆ IP55 ರೇಟಿಂಗ್ ಇರೋದ್ರಿಂದ ಡಸ್ಟ್ ರೆಸಿಸ್ಟೆಂಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಇನ್ಹೇರ್ ಡಿಟೆಕ್ಷನ್ ಇರಲ್ಲ. ಸೊ ಈ ಮೂರರಲ್ಲಿ ಇನ್ಹೇರ್ ಡಿಟೆಕ್ಷನ್ ಇರುತ್ತೆ, ಇದರಲ್ಲಿ ಇರಲ್ಲ. ಇದು ಓವರ್ ಆಲ್ ಇದರ ರಿವ್ಯೂ. ಸೊ ನಿಮ್ಗೆ ಏನಾದರೂ ಬೇಸ್ ಇಷ್ಟ ಆಗುತ್ತಾ ಅಂತಂದ್ರೆ ಒನ್ ಪ್ಲಸ್ ತಗೊಳ್ಳಿ. ನೀವು ತುಂಬಾ ಹೊರಗಡೆ ಓಡಾಡ್ತೀರಾ ಅಂತಂದ್ರೆ ನಿಮಗೆ ANC ಅನ್ನೋದು ಇದರಲ್ಲಿ ಬೆಟರ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಬಡ್ಸ್ ಅಲ್ಲಿ ANC ಬೇಕು ಅಂತಂದ್ರೆ ನಿಮಗೆ ರೆಡ್ಮಿ ತಗೊಳ್ಳಿ. ನಿಮಗೆ ರಿಯಲ್ಮಿ ಕೂಡ ಸೌಂಡ್ ಸ್ಟೇಜು ನಿಮಗೆ ಚೆನ್ನಾಗಿದೆ. ಸೊ ಒರಿಜಿನಲ್ ಆಡಿಯೋ ಕ್ವಾಲಿಟಿ ಆದರೆ ನಿಮಗೆ ಬರುತ್ತೆ. ಈ 4 ಬಡ್ಸ್ನ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ಬೈ ಮಾಡಬೇಕು ಅಂತಂದರೆ ನೀವು ಅಲ್ಲಿಂದ ಬೈ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.